ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಹೆಲ್ಪ್ ಲೈನ್ ಓಪನ್ ಆಗಿದೆ. ಯುದ್ಧದ ಎಫೆಕ್ಟ್ ವಿಮಾನಗಳ ವೇಳಾಪಟ್ಟಿ ಕೂಡ ವ್ಯತ್ಯಯ ಉಂಟಾಗಿದೆ. ಇರಾನ್ ಮತ್ತೆ ಇಸ್ರೇಲ್ ಯುದ್ಧದಿಂದಾಗಿ ಪ್ರಯಾಣಿಕರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಉಂಟಾಗಿರುವಂತದ್ದು. ವಿಮಾನದ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ವಿಮಾನ ವೇಳಾಪಟ್ಟಿಯಲ್ಲಿ ವ್ಯತ್ಯಯ ಉಂಟಾಗಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸಹಾಯವಾಣಿ ಕೂಡ ಹೆಲ್ಪ್ ಲೈನ್ ಕೂಡ ಓಪನ್ ಆಗಿದೆ. ಪ್ರಯಾಣಿಕರು ಸಂಚಾರವನ್ನ ಖಚಿತಪಡಿಸಿಕೊಳ್ಳಬೇಕು. ವಿಮಾನಯಾನ ಸಂಸ್ಥೆ ಅಧಿಕಾರಿಗಳೊಂದಿಗೆ ಚರ್ಚೆ ಕೂಡ ಮಾಡಲಾಗಿದೆ. ನಾವು ಯುದ್ಧದ ಪರಿಸ್ಥಿತಿ ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ಪ್ರಯಾಣಿಕರಿಗೆ ಅನಾನುಕೂಲ ಕಡಿಮೆ ಮಾಡುವುದಕ್ಕೆ ಸೂಚನೆ ಕೂಡ ಕೊಡಲಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ಪ್ರಯಾಣಿಕರಿಗೆ ಕೊಟ್ಟಿರುವಂತಹ ಸೂಚನೆ, ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಪ್ರಯಾಣಿಕರಿಗೆ ಪರದಾಟ ತಪ್ತಾ ಇಲ್ಲ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಹೆಲ್ಪ್ ಲೈನ್ ಕೂಡ ಓಪನ್ ಆಗಿದೆ. ಏನೇ ಸಹಾಯ ಬೇಕಾದರೂ ಕೂಡ, ಏನೇ ಮಾಹಿತಿ ಬೇಕಾದರೂ ಕೂಡ ತೆಗೆದುಕೊಳ್ಳುವುದಕ್ಕೆ. ಇನ್ನು ಯುದ್ಧದ ಎಫೆಕ್ಟ್ ವಿಮಾನಗಳೆಲ್ಲವೂ ಕೂಡ ಬಂದ್ ಆಗಿರುವುದರಿಂದ ಸಹಾಯವಾಣಿ ಓಪನ್ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನದ ಇತ್ತೀಚಿನ ಸ್ಥಿತಿಗತಿಯನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು. ಪ್ರಯಾಣಿಕರು ಸಂಚಾರವನ್ನ ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ, ಅಂದ್ರೆ ಈಗ ಆಲ್ರೆಡಿ ಬುಕಿಂಗ್ ಆಗಿರುತ್ತೆ. ನಿಯರ್ಲಿ 10 ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಇಲ್ಲಿಂದ ದುಬೈ, ಅಬುಧಾಬಿಗೆ ಹೋಗಬೇಕಾಗಿದ್ದಂತಹ ವಿಮಾನಗಳನ್ನ, ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರ್ತಾ ಇರುವಂತಹ ವಿಮಾನಗಳನ್ನು ಕೂಡ 11 ವಿಮಾನಗಳನ್ನು ಕೂಡ ರದ್ದು ಮಾಡಲಾಗಿದೆ. ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಸಹಾಯವಾಣಿ ಮುಖಾಂತರ ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಪ್ರಯಾಣಿಕರಿಗೆ ಈಗ ಮಾಡಿರುವಂಥದ್ದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇದೀಗ ಹೆಲ್ಪ್ ಲೈನ್ ಕೂಡ ಓಪನ್ ಆಗಿದೆ. ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು, ಖಚಿತ ಮಾಹಿತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸೊ ಸಿಎಂ ಮತ್ತೆ ಡಿಸಿಎಂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೇ ಇರೋ ಹಾಗೆ ಎಲ್ಲವನ್ನೂ ಕೂಡ ನಿಭಾಯಿಸುವಂತಹ ಕೆಲಸವನ್ನ ಮಾಡಬೇಕು. ಕೇಂದ್ರಕ್ಕೆ ಒತ್ತಡವನ್ನು ಕೂಡ ಹಾಕಬೇಕು. ನಾವು ಕೂಡ ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಸುರಕ್ಷಿತವಾಗಿ. ಈಗ ಒಂದಷ್ಟು ಜನ ದುಬೈ ಮತ್ತೆ ಅಬುಧಾಬಿಲೂ ಕೂಡ ಸಿಲುಕಾಕೊಂಡ್ಬಿಟ್ಟಿದ್ದಾರೆ. ಕನ್ನಡಿಗರು, ಚಿತ್ರದುರ್ಗ ಹಾಗೆ ಬಳ್ಳಾರಿ ಮಂದಿ. ಸೊ ಎಲ್ಲರನ್ನೂ ಕೂಡ ಹುಷಾರಾಗಿ ಕರೆತರುವಂತಹ ಕೆಲಸವನ್ನ ಮಾಡಬೇಕು ಅಂತ ಕೂಡ ಡಿಕೆಶಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಏರ್ಲೈನ್ಸ್ ವೇಳಾಪಟ್ಟಿಗಳು ಕೂಡ ವ್ಯತ್ಯಯ ಉಂಟಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಫೈನಲಿ ಯುದ್ಧದ ಎಫೆಕ್ಟ್ ಪ್ರಯಾಣಿಕರಿಗೂ ಕೂಡ ತಟ್ಟುಬಿಟ್ಟಿದೆ. ಈಗ ಇಲ್ಲಿ ಬ್ಯಾಂಗ್ಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ದುಬೈ ಹಾಗೆ ಅಬುಧಾಬಿಗೆ ಹೋಗುವಂತಹ ನಿಯರ್ಲಿ 10 ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಮತ್ತೆ ಪ್ರಾಚ್ಯ ರಾಷ್ಟ್ರಗಳಿಂದ ಬರುವಂತಹ ಒಂದು 11 ವಿಮಾನಗಳನ್ನು ಕೂಡ ರದ್ದು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಸೊ ಆ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳಾಗಿದೆ. ಮತ್ತೆ ಹೆಲ್ಪ್ ಲೈನ್ ಕೂಡ ಆರಂಭ ಆಗಿದೆ. ಯಾವ ರೀತಿಯಾಗಿ ಪ್ರಯಾಣಿಕರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಾದ್ರೆ ಆ ವೇಳಾಪಟ್ಟಿಯ ಡೀಟೇಲ್ಸ್ ಏನಾದ್ರೂ ನಿಮಗ್ ಸಿಕ್ಕಿದೆಯಾ ಲಕ್ಷ್ಮಿ? ಎಸ್ ರೋದೆ, ಸದ್ಯಗಿನ ಪರಿಸ್ಥಿತಿಯನ್ನ ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇದೆ, ಈ ಯುದ್ಧದ ಹಿನ್ನೆಲೆಯಿಂದಾಗಿ ಸಾಕಷ್ಟು ಪರಿಣಾಮವನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಏನು ವಿಮಾನ ಹಾರಾಟ ಆಗುತ್ತೆ ಅದರ ಮೇಲೆ ಒಂದು ರೀತಿಯಲ್ಲಿ ಎಫೆಕ್ಟ್ ಬಿದ್ದಿರುವಂತದ್ದು. ಇನ್ನು ಬೆಂಗಳೂರಿನಿಂದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ವಿಮಾನ ಹಾರಾಟದ ವ್ಯತ್ಯಯ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಬೇರೆ ಬೇರೆ ಕಡೆಗಳೆಲ್ಲ ಹೋಗುವಂತಹ ವಿಮಾನಕ್ಕೆ ಸದ್ಯಕ್ಕೆ ಸೂಚನೆಯನ್ನ ಸಹ ಕೊಡ್ತಾ ಇರುವಂತದ್ದು. ಅದರಲ್ಲೂ ಮಧ್ಯಪ್ರಾಚ್ಯದ ಹಲವು ಭಾಗಗಳಲ್ಲಿ ಏನು ಉಂಟಾಗ್ತಾ ಇದೆ, ಬದಲಾವಣೆಯಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡ್ಕೊಂಡು ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಲ್ಲಿಂದ ಸಹ ಒಂದಷ್ಟು ಮಾಹಿತಿಯನ್ನ ಸದ್ಯಕ್ಕೆ ಯಾರೆಲ್ಲ ಪ್ರಯಾಣಿಕರಿದಾರೋ ಅವರಿಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸುವುದಕ್ಕೆ ಹೇಳ್ತಾ ಇರೋದು. ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಸಹ ಈಗ ಅನೌನ್ಸ್ ಮಾಡಿರುವಂತದ್ದು. ಏನಂತಂದ್ರೆ ಪ್ರಯಾಣಿಕರು ಯಾರೆಲ್ಲ ವಿಮಾನ ಪ್ರಯಾಣವನ್ನ ಮಾಡ್ತಾ ಇದ್ರೆ ಅವರು ಏರ್ಪೋರ್ಟ್ಗೆ ಬರುವ ಮುನ್ನವಾಗಿ ತಮ್ಮ ವಿಮಾನದ ಸಂಸ್ಥೆಗಳ ಜೊತೆಗೆ ಸಂಪರ್ಕವನ್ನ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಸದ್ಯದ ಪರಿಸ್ಥಿತಿ ಇದೆ, ಏನಾದ್ರೂ ವಿಮಾನ ಹಾರಾಟ ನಡೆಯುತ್ತಾ ಅಥವಾ ಇಲ್ಲಿಗೆ ಬಂದಾದ್ಮೇಲೆ ನಿಮಗೆ ಸಮಸ್ಯೆ ಆಗ್ಬಾರ್ದು ಅನ್ನಂತಹ ನಿಟ್ಟಿನಿಂದಾಗಿ ಮುಂಚಿತವಾಗಿಯೇ ಅವ್ರಿಗೆಲ್ಲ ಮೆಸೇಜಸ್ ನ ಕಳ್ಸೋದ್ರ ಮುಖಾಂತರವಾಗಿ ಒಂದು ಮಾಹಿತಿಯನ್ನ ತಿಳಿಸುವಂತದ್ದು. ಅಂತಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅಲ್ಲಿರುವಂತಹ ಮಾಹಿತಿಯನ್ನ ಸಂಪೂರ್ಣ ತಿಳ್ಕೊಳ್ಳಿ. ಅಲ್ಲಿಂದ ವಿಮಾನ ಫೆಸಿಲಿಟಿ ಸದ್ಯಕ್ಕೆ ಇದೆಯಾ ಅಥವಾ ಸದ್ಯದ ಮಟ್ಟಿಗೆ ಸ್ಥಗಿತವನ್ನು ಮಾಡಿದ್ದಾರೆ, ಈ ರೀತಿಯಾದಂತಹ ಮಾಹಿತಿಯನ್ನ ತೆಗೆದುಕೊಂಡು
ಹೋಗುವುದಕ್ಕೆ ಸದ್ಯಕ್ಕೆ ಅಂದ್ರೆ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಖಚಿತಪಡಿಸಿಕೊಳ್ಳುವಂತ ರೀತಿಯಲ್ಲಿ ಒಂದು ಮೆಸೇಜಸ್ ನ ಕಳಿಸಿರುವಂತದ್ದು. ಸೊ ಇನ್ನು ಏನು ಅಂತಂದ್ರೆ ಸಾಕಷ್ಟು ಜನರು ಈಗ ಏನೆಲ್ಲ ಹೋಗಿದ್ದಾರೆ ಏರ್ಪೋರ್ಟ್ ಹೋಗಿರುವಂತದ್ದು ಒಂದಷ್ಟು ಜನರಿಗೆ ಸಹ ಸಮಸ್ಯೆ ಆಗಿರುವಂತಹದ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ. ಅನ್ನು ಕೆಲವೊಂದಷ್ಟು ಜನ ಬೇರೆ ಬೇರೆ ಭಾಗದಲ್ಲೂ ಸಿಲುಕಿಕೊಂಡಿರುವಂತದ್ದು, ಅಂದ್ರೆ ಆ ಕಡೆಗೂ ಹೋಗಕ್ಕಾಗದೆ ಈ ಕಡೆಗೂ ಹೋಗಕ್ಕಾಗದೆ ಮಧ್ಯದಲ್ಲಿ ಇರುವಂತದ್ದನ್ನು ಸಹ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪ್ರಯಾಣಿಕರು ಯಾರೆಲ್ಲ ಹೋಗಿದ್ದಾರೆ ಅವರು ಸಹ ವಿಡಿಯೋ ಮಾಡುವ ಮುಖಾಂತರವಾಗಿ ನೀವು ಮಾಹಿತಿಯನ್ನ ತಿಳ್ಕೊಂಡು ಏರ್ಪೋರ್ಟ್ಗೆ ಹೋಗೋದು ಒಳ್ಳೇದು ಅನ್ನುವಂತ ಸಂದೇಶವನ್ನ ಸದ್ಯಕ್ಕೆ ನೀಡ್ತಾ ಇರುವಂತದ್ದು. ಅಕಸ್ಮಾತ್ ಇದು ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಇನ್ನೂ ಹೆಚ್ಚಾದ್ರೆ ಒಂದಷ್ಟು ಪರಿಣಾಮ ಇನ್ನು ಹೆಚ್ಚಾಗಿ ನಮ್ಮ ಏನು ವಿಮಾನ ಹಾರಾಟದಲ್ಲೂ ಸಹ ವ್ಯತ್ಯಯಗಳು ಕಂಡು ಬರುವಂತ ಸಾಧ್ಯತೆ ಇರುವಂತಹದ್ದು. ರೋಜಾ, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.